Greetings to you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. So once again we are glad to be sharing the word of God. ಮತ್ತೊಮ್ಮೆ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ನಾವು ಸಂತೋಷಿಸುತ್ತೇವೆ. So as we continue to meditate from Luke chapter 8, ಲೂಕನ ಬರೆದ ಸುವಾರ್ತೆಯ 8ನೇ ಅಧ್ಯಾಯದಲ್ಲಿ ನಾವು ವಾಕ್ಯವನ್ನು ಹಂಚಿಕೊಳ್ಳಲು ಮುಂದುವರಿಸುವ ಹಾಗೆ, so we know that as Jesus was going towards Jairus' house, ಯೇಸು ಸ್ವಾಮಿ ಯಾಯೀರನ ಮನೆ ಕಡೆಗೆ ಹೋಗಬೇಕಾದರೆ how there was a great miracle God did for that woman who had an issue. ಹೇಗೆ ಒಬ್ಬ ರಕ್ತಕುಸುಮ ರೋಗಿಗೆ ಯೇಸು ಅದ್ಭುತ ಮಾಡಿದನೆಂಬುದಾಗಿ. So while Jesus was still speaking, ಯೇಸು ಸ್ವಾಮಿ ಇನ್ನು ಮಾತನಾಡುತ್ತಿರುವಾಗಲೇ the Bible says that people came from Jairus' house. ಸತ್ಯವೇದ ಹೇಳುತ್ತದೆ, ಜನರು ಯಾಯೀರನ ಮನೆಯಿಂದ ಬಂದು, so telling to Jairus, saying that your daughter is dead. ಯಾಯೀರನಿಗೆ ಹೇಳಿದರು, ನಿನ್ನ ಮಗಳು ತೀರಿ ಹೋಗಿದ್ದಾಳೆ ಎಂಬುದಾಗಿ. So Jesus along with his disciples and Jairus and all the crowd with him, ಯೇಸು ಸ್ವಾಮಿ, ಆತನ ಶಿಷ್ಯಂದಿರು ಮತ್ತೆ ಯಾಯೀರನು ಮತ್ತೆ ಆತನ ಸಂಗಡ ಇದ್ದಂತ ಎಲ್ಲಾ ಜನರು, so now there is a bad news coming to Jairus saying that your daughter is dead. ಈಗ ಒಂದು ಅಶುಭ ಸಮಾಚಾರ ಏನೆಂದರೆ ಯಾಯೀರನ ಮಗಳು ತೀರಿ ಹೋದಳು ಎಂಬುದಾಗಿ. So but Jesus says that don't worry, let us go. ಯೇಸು ಸ್ವಾಮಿ ಹೇಳುತ್ತಾನೆ, ಹೆದರಬೇಡ, ನಾವು ಹೋಗುವ ಅಂತ ಹೇಳಿ. The situation made Jairus to be afraid. ಆ ಒಂದು ಪರಿಸ್ಥಿತಿ ಯಾಯೀರನಿಗೆ ಭಯ ಉಂಟು ಮಾಡಿತು. But Jesus giving a word saying that don't be afraid. ಯೇಸು ಸ್ವಾಮಿ ಒಂದು ಮಾತನ್ನು ಹೇಳಿದರು, ಹೆದರಬೇಡ ಎಂಬುದಾಗಿ. Today there are so many news in the world which is making many of us into a great fear. ಇವತ್ತು ಪ್ರಪಂಚದಲ್ಲಿ ಅನೇಕ ಒಂದು ಸಂಗತಿಗಳು, ಒಂದು ಸಮಾಚಾರಗಳು ನಮ್ಮನ್ನು ಭಯಪಡಿಸುತ್ತಿರಬಹುದು. So each day we hear about a lot of wars and people dying and the news channels bringing forth almost everything is a bad news. ದಿನೇ ದಿನೇ ನಾವು ನೋಡುತ್ತಿದ್ದೇವೆ, ಅನೇಕ ಯುದ್ಧಗಳು, ಅನೇಕ ಜನರು ಸಾಯುತ್ತಿದ್ದಾರೆ, ಅನೇಕ ಸಮಾಚಾರಗಳಲ್ಲಿ ಯುದ್ಧ ದೊಡ್ಡದಾಗುತ್ತಿದೆ, ಜನರು ಸಾಯುತ್ತಿದ್ದಾರೆ ಎಂಬುದಾಗಿ. So many times when we start hearing the bad news again and again, ಅನೇಕ ಬಾರಿ ಈ ಒಂದು ದುಸ್ಸಮಾಚಾರವನ್ನು ನಾವು ಕೇಳಿಕೊಂಡಾಗ, so many times our own mind and there will be a great disturbance. ಅನೇಕ ಬಾರಿ ನಮ್ಮ ಹೃದಯದಲ್ಲಿ ಒಂದು ಗೊಂದಲ ಉಂಟಾಗುತ್ತದೆ. Now Jairus is hearing a news about his own daughter. ಈಗ ಯಾಯೀರನು ತನ್ನ ಸ್ವಂತ ಮಗಳ ಒಂದು ಸಮಾಚಾರ ಕೇಳುತ್ತಿದ್ದಾನೆ. But he has Jesus along with him. ಆದ್ರೆ ಆತನ ಸಂಗಡ ಯೇಸು ಕ್ರಿಸ್ತನು ಇರುವಾತನಾಗಿದ್ದಾನೆ. Jesus told him, do not be afraid. ಯೇಸು ಸ್ವಾಮಿ ಆತನಿಗೆ ಹೇಳ್ತಾನೆ, ಹೆದರಬೇಡ ಎಂಬುದಾಗಿ. Whenever something happens to our children, ಅನೇಕ ಸಮಯ ನಮ್ಮ ಮಕ್ಕಳಿಗೆ ಏನಾದ್ರೂ ಆಗಿದ್ದರೆ, so as a parents we will be little worried. ತಂದೆ ತಾಯಂದಿರಾಗಿ ನಮಗೆ ಒಂದು ಕಳವಳ ಉಂಟಾಗುತ್ತದೆ. But here there is a news for Jairus. ಆದ್ರೆ ಇಲ್ಲಿ ಯಾಯೀರನಿಗೆ ಒಂದು ಸಮಾಚಾರ ಬಂತು, she is dead. ನಿನ್ನ ಮಗಳು ತೀರಿ ಹೋದಳು ಎಂಬುದಾಗಿ. But Jesus told him a word. ಆದ್ರೆ ಯೇಸು ಸ್ವಾಮಿ ಆತನಿಗೆ ಒಂದು ಮಾತು ಹೇಳಿದರು, don't be afraid. ಭಯಪಡಬೇಡ ಎಂಬುದಾಗಿ. just believe. ನನ್ನನ್ನು ನಂಬು ಅಷ್ಟೇ ಎಂಬುದಾಗಿ. So in whatever the conditions we are right now, ನಾವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಈಗ ಇರಬಹುದು, let us believe in Jesus. ನಾವು ಯೇಸು ಕ್ರಿಸ್ತನನ್ನು ಮಾತ್ರ ನಂಬೋಣ. And then they continued the journey. ಅವರು ಆ ಪ್ರಯಾಣವನ್ನು ಮುಂದುವರಿಸಿದರು. And they came and reached Jairus' house. ಅವರು ಬಂದು ಯಾಯೀರನ ಮನೆಯನ್ನು ಮುಟ್ಟಿದರು. By the time Jesus and his disciples and everyone came to Jairus' house, ಯೇಸು ಸ್ವಾಮಿ ಯಾಯೀರನ ಮನೆಗೆ ಬಂದ ಕೂಡಲೇ there was a great wailing and mourning happening in that house. ಅಲ್ಲಿ ಅನೇಕ ಜನರು ಗೋಳಾಡುತ್ತಿದ್ದರು, ಎದೆ ಬಡ್ಕೊಳ್ಳುತ್ತಿದ್ದರು. So people were like, this 12 years daughter is dead, and so they are crying and in tears. ಈ 12 ವರ್ಷದ ಬಾಲಕಿ ಆಕೆ ತೀರಿ ಹೋದಳು ಎಂಬುದಾಗಿ ಜನರು ಅಳುತ್ತಿದ್ದರು, ಗೋಳಾಡುತ್ತಿದ್ದಾರೆ. But Jesus told something interesting. ಆದ್ರೆ ಯೇಸು ಸ್ವಾಮಿ ಏನೋ ಒಂದು ಸೂಚಕ ಕಾರ್ಯವನ್ನು ಹೇಳಿದನು, stop wailing. ಅಳುವುದನ್ನು ನಿಲ್ಲಿಸಿ ಎಂಬುದಾಗಿ. Generally in any death house there will be crying. ಸಾಧಾರಣವಾಗಿ ಯಾವುದೇ ಒಂದು ಸಾವಿನ ಮನೆಯಲ್ಲಿ ನೋಡಿದ್ರು ಅವರು ಅಳುತ್ತಿರುತ್ತಾರೆ. And Jesus is saying she is not dead but asleep. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆಕೆ ಸತ್ತಿಲ್ಲ, ಆಕೆ ಮಲಗಿದ್ದಾಳೆ ಎಂಬುದಾಗಿ. So when Jesus told stop crying,
ಯೇಸು ಸ್ವಾಮಿ ಅಳುವುದನ್ನು ನಿಲ್ಲಿಸಿ ಅಂತ ಹೇಳಿ ಕೂಡಲೇ that is acceptable. ಆ ಮಾತನ್ನು ತಗೊಳ್ಬಹುದು. Generally, when somebody is crying for something, for a bad news, generally people will say, "Don't cry, take comfort." ಒಂದು ಕೆಟ್ಟ ಸಮಾಚಾರವನ್ನು ಕೇಳಿದ ಕೂಡಲೇ ಜನರು ಅಳಬೇಕಾದ್ರೆ ನಾವು ಅವರನ್ನು ಸಮಾಧಾನಗೊಳಿಸುತ್ತೇವೆ, ಅಳಬೇಡಿ, ಸಮಾಧಾನ ಹೊಂದಿಕೊಳ್ಳಿರಿ ಎಂಬುದಾಗಿ. But this word of Jesus, ಆದ್ರೆ ಯೇಸು ಕ್ರಿಸ್ತನ ಈ ಒಂದು ಮಾತು saying that she is not dead, she is but asleep. ಆತನು ಹೇಳಿದ್ದು ಆಕೆ ಸತ್ತಿಲ್ಲ, ಆಕೆ ನಿದ್ರಿಸುತ್ತಿದ್ದಾಳೆ ಎಂಬುದಾಗಿ. In verse 53 we see, ಇದು 53ನೇ ವಚನದಲ್ಲಿ ನೋಡುತ್ತೇವೆ, they laughed at him. ಅವರು ಆತನನ್ನು ಹಾಸ್ಯಗೊಂಡು ಮಾಡಿದರು The ಎಂಬುದಾಗಿ. same people who are crying and wailing and aloud, so they now just start laughing. ಅಳುತ್ತಾ ಗೋಳಾಡುತ್ತಿದ್ದ ಜನರೇ ಈಗ ನಗಾಡಲಿಕ್ಕೆ ಶುರು ಮಾಡಿದ್ದಾರೆ. Hallelujah. ಹಲ್ಲೆಲೂಯಾ. Knowing that she was dead, ಆಕೆ ತೀರಿ ಹೋದಳೆಂಬುದಾಗಿ ನಂಬುತ್ತಾ, how can this man say that she is not dead? ಈ ಮನುಷ್ಯನು ಏನು ಹೇಳುತ್ತಿದ್ದಾನೆ, ಆಕೆ ತೀರಿ ಹೋಗಿಲ್ಲ ಎಂಬುದಾಗಿ. So how would Jairus feel at that moment? ಯಾಯಿರನಿಗೆ ಆ ಸಂದರ್ಭ ಹೇಗಿರಬಹುದು? He went to welcome Jesus. ಆತನು ಯೇಸು ಕ್ರಿಸ್ತನನ್ನು ಸ್ವಾಗತಿಸಲು He ಹೋಗಿದ್ದನು. fell at the feet of Jesus. ಆತನು ಯೇಸು ಕ್ರಿಸ್ತನ ಪಾದಕ್ಕೆ ಬಿದ್ದನು. So now Jesus is telling something where people are laughing at him. ಈಗ ಯೇಸು ಒಂದು ಕಾರ್ಯ ಹೇಳುತ್ತಿದ್ದಾರೆ, ಎಲ್ಲರೂ ಸಹ ಆತನನ್ನು ಹಾಸ್ಯಗೈಯುತ್ತಿದ್ದಾರೆ. People words may fail, but Jesus words will never fail. ಮನುಷ್ಯನ ಮಾತು ತಪ್ಪಬಹುದು, ಆದ್ರೆ ಯೇಸು ಸ್ವಾಮಿಯ ಮಾತು ಎಂದಿಗೂ ತಪ್ಪಲಾರದು. So he took his disciples, few of his disciples, and went to the room where the daughter was lying. ಆತನು ತನ್ನ ಕೆಲವು ಮಂದಿ ಶಿಷ್ಯಂದಿರನ್ನು ಕರೆದುಕೊಂಡು ಆ ತಂದೆ ತಾಯಿಗಳೊಟ್ಟಿಗೆ ಆ ಮಗು ಮಲಗಿದ್ದ ಸ್ಥಳಕ್ಕೆ ಹೋದನು. So here we see that he took Peter, John, James, and child's father and mother. ಇಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಪೇತ್ರನು, ಯೋಹಾನನನ್ನು, ಯಾಕೋಬನನ್ನು ಮತ್ತೆ ಆ ಮಗುವಿನ ತಂದೆ ತಾಯಿಯನ್ನು ಮಾತ್ರ ಕರೆದುಕೊಂಡು Only few he took into that place where the daughter was. ಕೆಲವರನ್ನು ಮಾತ್ರ ಆತನು ಆ ಮಗು ಮಲಗುವ ಸ್ಥಳಕ್ಕೆ ಕರೆದುಕೊಂಡು ಹೋದನು. And now what Jesus is doing? ಈಗ ಯೇಸು ಸ್ವಾಮಿ ಏನ್ ಮಾಡುತ್ತಿದ್ದಾನೆ? He took her by hands and said, "My child, get up." ಆತನು ಆಕೆಯ ಕೈಯನ್ನು ಹಿಡಿದುಕೊಂಡು ಆಕೆಗೆ ಹೇಳುತ್ತಿದ್ದಾರೆ, ಅಮ್ಮಣ್ಣಿ ಎದ್ದೇಳು ಎಂಬುದಾಗಿ. The entire people are talking that she is dead. ಅಲ್ಲಿರುವ ಜನರೆಲ್ಲ ಮಾತಾಡುತ್ತಿದ್ದಾರೆ, ಆಕೆ ತೀರಿ ಹೋಗಿದ್ದಾಳೆ ಎಂಬುದಾಗಿ. Yes, she is dead. ಹೌದು, ಆಕೆ ತೀರಿ ಹೋಗಿದ್ದಾಳೆ. But there is life in the word of Jesus. ಆದ್ರೆ ಯೇಸು ಕ್ರಿಸ್ತನ ಮಾತಿನಲ್ಲಿ ಅಲ್ಲಿ ಜೀವ ಉಂಟು. When Jesus says get up, it will get up. ಯೇಸು ಕ್ರಿಸ್ತನು ಎದ್ದೇಳು ಎಂದ ಕೂಡಲೇ ಅದು ಎದ್ದೇಳುತ್ತದೆ. So today you might know by sure certain things are dead and gone in your life. ನಿಮಗೆ ಈಗ ಸ್ವಲ್ಪ ಖಚಿತವಾಗಿರುತ್ತದೆ, ಅನೇಕ ವಿಷಯಗಳು ನಿಮ್ಮ ಜೀವಿತದಲ್ಲಿ ಅದು ಸತ್ತು ಹೋಗಿದೆ ಎಂಬುದಾಗಿ. So now I'm not talking about people dying. ನಾನು ಮನುಷ್ಯರು ತೀರಿ ಹೋಗಿರುವ ಬಗ್ಗೆ ಮಾತನಾಡುತ್ತಿಲ್ಲ. Your aspirations have dead. ನಿಮ್ಮ ಒಂದು ಆಶಾ ಆಕಾಂಕ್ಷೆ ತೀರಿ ಹೋಗಿದೆ. Your visions have dead. ನಿಮ್ಮ ಒಂದು ಆಲೋಚನೆಗಳು ತೀರಿ ಹೋಗಿದೆ. Your motivation and passions have dead. ನಿಮ್ಮ ಒಂದು ಆಶೆ ಬಯಕೆಗಳು ಎಲ್ಲ ತೀರಿ ಹೋಗಿದೆ. Many of your dreams you have buried. ನಿಮ್ಮ ಅನೇಕ ಸ್ವಪ್ನಗಳನ್ನು ನೀವು ಊತಿಟ್ಟಿದ್ದೀರಾ. Because people are talking that this girl has dead. ಯಾಕಂದ್ರೆ ಜನ ಮಾತನಾಡುತ್ತಿದ್ದಾರೆ, ಈ ಮಗಳು ತೀರಿ ಹೋಗಿದ್ದಾಳೆ. But now Jesus wants to speak a word to you. ಈಗ ಯೇಸು ಸ್ವಾಮಿ ನಿಮಗೆ ಒಂದು ಮಾತನ್ನು ಆಡ್ಲಿಕ್ಕೆ ಇಷ್ಟಪಡುತ್ತಿದ್ದಾನೆ. My child, get up. ನನ್ನ ಮಗುವೆ ಎದ್ದೇಳು ಎಂಬುದಾಗಿ. Are you demotivated? ನೀವು ಎಲ್ಲವನ್ನು ಕಳೆದುಕೊಂಡ ಪರಿಸ್ಥಿತಿಯಲ್ಲಿ, Are you downcasted? ನೀವು ನಿಮ್ಮನ್ನು ದೊಬ್ಬಲ್ಪಟ್ಟಿರುವ Are ಪರಿಸ್ಥಿತಿ, you broken? ನೀವು ಮುರಿದು ಹೋದ ಪರಿಸ್ಥಿತಿಯಲ್ಲಿ, There is a master to build you up. ಇಲ್ಲಿ ಒಬ್ಬ ಗುರುವು ನಿಮ್ಮನ್ನು ಕಟ್ಟಲಿಕ್ಕೆ ತಯಾರಿದ್ದಾರೆ. He is holding that hands and raising her. ಆತನು ಆಕೆಯ ಕೈಯನ್ನು ಹಿಡಿದುಕೊಂಡು ಆಕೆಯನ್ನು ಎತ್ತುತ್ತಿದ್ದಾರೆ. In verse 55 it says that her spirit returned. 55ನೇ ವಚನದಲ್ಲಿ ವಾಕ್ಯ ಹೇಳುತ್ತದೆ, ಆಕೆಯ ಒಂದು ಆತ್ಮ ಅದು ತಿರುಗಿ ಬಂತು ಎಂಬುದಾಗಿ. Hallelujah. Hallelujah. Jesus has the power in his word. ಯೇಸು ಕ್ರಿಸ್ತನ ಒಂದು ಮಾತಿನಲ್ಲಿ ಆ ಒಂದು ಶಕ್ತಿ ಉಂಟು. What has gone away will come back when Jesus says that. ಯಾವುದು ಕಳೆದು ಹೋಗಿತ್ತೋ
ಅದು ಪುನಃ ಬರ್ಲಿಕ್ಕಿದೆ. ಯೇಸು ಸ್ವಾಮಿ ನುಡಿದ. I thank God for that word return. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸಿದ್ದೇನೆ ಆ ಒಂದು ಮಾತು ಹಿಂತಿರುಗುತ್ತೆ ಎಂಬುದಾಗಿ. Today whatever has slipped out of your life and out of your hands. ನೀವು ಯಾವುದು ನಿಮ್ಮ ಕೈ ಜಾರಿ ಹೋಗಿದೆಯೋ ನಿಮ್ಮ ಜೀವಿತದಲ್ಲಿ. Dear sister, dear brother. ಪ್ರೀತಿಯ ಸಹೋದರ ಸಹೋದರಿಯರೇ. Maybe your husband has left you, my dear sister. ನಿಮ್ಮ ಯಜಮಾನರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು ನನ್ನ ಪ್ರೀತಿಯ ಸಹೋದರಿ. He will return back in Jesus' name. ಆತನು ಯೇಸು ಕ್ರಿಸ್ತನ ನಾಮದಲ್ಲಿ ಹಿಂತಿರುಗುವನು. Parents, you are worried that your child has left you. ತಂದೆ ತಾಯಂದರೆ ನೀವು ಅನ್ಕೊಳ್ತಿದ್ದೀರಾ ನಿಮ್ಮ ಮಗು ನಿಮ್ಮನ್ನು ಬಿಟ್ಟು ಹೋಗಿದೆ ಎಂಬುದಾಗಿ. Jesus will return it back to you. ಯೇಸು ಸ್ವಾಮಿ ಆ ಮಗುವನ್ನು ನಿಮಗೆ ಹಿಂದಿರುಗಿಸುತ್ತಾನೆ. You might have lost your job. ನೀವು ನಿಮ್ಮ ಕೆಲಸವನ್ನು ಕಳೆದುಕೊಂಡಿರಬಹುದು. Jesus will return back the job to ಆ you. ಕೆಲಸವನ್ನು ಯೇಸು ಸ್ವಾಮಿ ಹಿಂದಿರುಗಿಸುತ್ತಾರೆ. You have lost certain property because of somebody's evil tricks. ಅನೇಕರು ಮಾಡಿರುವ ಮಂತ್ರದಲ್ಲಿ ನಿಮ್ಮ ಒಂದು ನೆಲ ಅಥವಾ ಜಾಗವನ್ನು ಕಳೆದುಕೊಂಡಿರಬಹುದು. Jesus is going to return it back to you. ಯೇಸು ಸ್ವಾಮಿ ಅದನ್ನು ನಿಮ್ಮನ್ನು ಹಿಂತಿರುಗಿಸುತ್ತಾರೆ. So her spirit returned back to her. ಆಕೆಯ ಒಂದು ಆತ್ಮ ಆಕೆಗೆ ಹಿಂದಿರುಗಿತು. And she stood up. ಆಕೆ ಎದ್ದು ನಿಂತಳು. Hallelujah. Hallelujah. Whatever is made you to fall down, ಯಾವುದು ನಿಮ್ಮನ್ನು ಬೀಳಿಸಿತೋ in the midst of that, ಅದರ ಮಧ್ಯದಲ್ಲೂ ಸಹ God will raise you up. ದೇವರು ನಿಮ್ಮನ್ನು ಎತ್ತುತ್ತಾನೆ. And her parents were astonished. ಆಕೆಯ ತಂದೆ ತಾಯಿ ಆಶ್ಚರ್ಯಚಕಿತರಾದರು. Jairus was astonished. ಯಾಯೀರನು ಆಶ್ಚರ್ಯಚಕಿತನಾದನು. What is this happening? ಏನಾಗುತ್ತಿದೆ ಇಲ್ಲಿ? Because when he heard about that bad news, ಯಾಕಂದ್ರೆ ಆ ಒಂದು ಕೆಟ್ಟ ಒಂದು ಸಮಾಚಾರವನ್ನು ಕೇಳಿದಾಗ he was in agony. ಆತನು ದುಃಖ ತಪ್ತನಾಗಿದ್ದನು. A deep agony. ಆತನು ಆಳವಾಗಿ ದುಃಖ ತಪ್ತನಾಗಿದ್ದನು. But Jesus is turning the agony into astonishing. ಆದರೆ ಯೇಸು ಸ್ವಾಮಿ ಆ ದುಃಖ ತಪ್ತ ಪರಿಸ್ಥಿತಿಯನ್ನು ಆಶ್ಚರ್ಯಚಕಿತ ಪರಿಸ್ಥಿತಿಯನ್ನಾಗಿ ಮಾಡುತ್ತಿದ್ದಾನೆ. The same Jesus will do the same thing in your life too. ಇದೇ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಇದೇ ಮಹತ್ಕಾರವಾದ ಕಾರ್ಯವನ್ನು ಮಾಡುತ್ತಾನೆ. The things made you to be agony ಆ ಒಂದು ಕಾರ್ಯಗಳು ನಿಮ್ಮನ್ನು ಬೇಸರಗೊಳಿಸಿರಬಹುದು. will make you astonished in Jesus' name. ಅದು ನಿಮ್ಮನ್ನು ಆಶ್ಚರ್ಯಗೊಳಿಸಲಿಕ್ಕೆ ಇಷ್ಟಪಡುತ್ತದೆ ಯೇಸು ಕ್ರಿಸ್ತನ What ನಾಮದಲ್ಲಿ. a wonderful Jesus is. ಎಂತ ಒಳ್ಳೆಯ ಯೇಸು ಸ್ವಾಮಿ ಆತನಾಗಿದ್ದಾನೆ. When he entered that room, ಆತನು ಆ ಕೋಣೆಯೊಳಗೆ ಹೋದಾಗ people were laughing at him. ಜನರು ನೋಡಿ ಹಾಸ್ಯಗೈದರು. When he told that she's just sleeping, she's just lying, so people were laughing. ಆತನು ಹೇಳಿದಾಗ ಆಕೆ ಸುಮ್ಮನೆ ಮಲಗಿದ್ದಾಳೆ, ಅವಳು ತೀರಿ ಹೋಗಿಲ್ಲ ಎಂಬುದಾಗಿ ಹೇಳಿದಾಗ ಜನರು ಹಾಸ್ಯ ಮಾಡಿದರು. Even that time Jairus did not had any reaction. ಆ ಸಮಯ ಸಹ ಯಾಯೀರನು ಏನು ಸಹ ಹೇಳಲಿಲ್ಲ. When Jesus did this wonderful miracle, ಆದ್ರೆ ಯೇಸು ಸ್ವಾಮಿ ಒಂದು ಅದ್ಭುತವಾದ ಮಹತ್ ಕಾರ್ಯವನ್ನು ಮಾಡಿದಾಗ he was astonished. ಆತನು ಆಶ್ಚರ್ಯಚಕಿತನಾದನು. Jesus is going to do something marvelous in your life. ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಏನೋ ಒಂದು ದೊಡ್ಡ ಕಾರ್ಯವನ್ನು ಮಾಡುತ್ತಿದ್ದಾರೆ. You will be surprised and astonished to yourself. ನಿಮ್ಮಲ್ಲಿ ನೀವೇ ಆಶ್ಚರ್ಯಚಕಿತರಾಗುತ್ತೀರಿ. Receive it in Jesus' name. ಅದನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಕೊಳ್ಳಿರಿ. The people who are watching you will become astonished seeing you. ನಿಮ್ಮನ್ನು ನೋಡುತ್ತಿರುವ ಜನರು ನಿಮ್ಮನ್ನು ನೋಡಿ ಆಶ್ಚರ್ಯಚಕಿತಗೊಳ್ಳುತ್ತಾರೆ. Because with Jesus, ಯಾಕಂದ್ರೆ ಯೇಸು ಕ್ರಿಸ್ತನಲ್ಲಿ expect the unexpected. ಯಾವುದನ್ನು ನೀವು ನೆನೆಸುವುದಿಲ್ಲವೋ ಅದನ್ನು ನೀವು ಬಯಸಬಹುದು. Hallelujah. Hallelujah. After all these things, ಇದೆಲ್ಲವಾದ ಮೇಲೆ he gave a strict order ಆತನು ಒಂದು ಅಪ್ಪಣೆ ಕೊಟ್ಟನು. not to tell anyone what has happened. ಇಲ್ಲಿ ನಡೆದದ್ದು ಏನು ಸಹ ಯಾರಿಗೂ ಹೇಳಬಾರದು ಎಂಬುದಾಗಿ. How is this possible? ಇದು ಹೇಗೆ ಸಾಧ್ಯ? The entire town people, the crowd knows. ಇಡೀ ಊರಿನ ಜನರಿಗೆ ಗೊತ್ತುಂಟು Jairus' daughter is dead. ಯಾಯೀರನ ಮಗಳು ತೀರಿ ಹೋಗಿದ್ದಾಳೆ ಎಂಬುದಾಗಿ. And the people are waiting outside the room. ಆ ಒಂದು ಕೋಣೆಯ ಹೊರಗಡೆ ಜನ ಕಾಯುತ್ತಿದ್ದಾರೆ. What has happened inside the room? ಏನಾಗುತ್ತಿದೆ ಕೋಣೆಯೊಳಗೆ ಎಂಬುದಾಗಿ. Generally, if somebody is sick or undergoing any operation,
ಸಾಧಾರಣವಾಗಿ ಯಾರಾದ್ರೂ ರೋಗದಲ್ಲಿ ನರಳುತ್ತಿದ್ದರೆ ಅಥವಾ ಒಂದು ಶಸ್ತ್ರಚಿಕಿತ್ಸೆ ನಡೆಯಬೇಕಾದ್ರೆ, so when doctor comes out of the operation theater, ಆ ಒಂದು ಆಪರೇಷನ್ ಥಿಯೇಟರ್ ಇಂದ ಡಾಕ್ಟರ್ ಹೊರಗೆ ಬಂದಾಗ we will ask questions ನಾವು ಆ ವೈದ್ಯರನ್ನು ಕೇಳುತ್ತೇವೆ to know what happened inside the operation theater. ಆ ಒಂದು ಆಪರೇಷನ್ ಥಿಯೇಟರ್ ಒಳಗೆ ಏನಾಯ್ತು So ಎಂಬುದಾಗಿ we'll be very curious. ನಮಗೆ ಒಂದು ನಾವು ಕಾಯುತ್ತಿರ್ತೇವೆ ಇಲ್ಲಿ ಏನಾಯ್ತು ಎಂಬುದಾಗಿ ತಿಳ್ಕೊಳ್ಳಲು. Similar way, ಇದೇ ರೀತಿಯಲ್ಲಿ the entire people outside are waiting to know what has happened inside. ಆಚೆ ಜನ ಕಾಯುತ್ತಿದ್ದಾರೆ ಒಳಗೆ ಏನಾಯ್ತು ಎಂಬುದಾಗಿ ತಿಳ್ಕೊಳ್ಳಲು. But Jesus is giving a strict order ಆದ್ರೆ ಯೇಸು ಸ್ವಾಮಿ ಒಂದು ಕಠಿಣವಾಗಿ ಆಜ್ಞಾಪಿಸುತ್ತಿದ್ದಾನೆ, not to tell anyone what happened. ಯಾರಿಗೂ ಸಹ ಇಲ್ಲೇನಾಯ್ತು ಎಂಬುದಾಗಿ ಹೇಳಬಾರದು ಎಂಬುದಾಗಿ. How is it, Jesus? ಇದು ಯಾವ ರೀತಿ ಯೇಸು ಸ್ವಾಮಿ? People will ask, ಜನರು ಕೇಳ್ತಾರೆ, why are you saying not to tell? ಯಾಕೆ ನೀವು ಯಾರಿಗೂ ಹೇಳಬಾರದು ಎಂಬುದಾಗಿ ಹೇಳ್ತಿದ್ದೀರಾ? When I was meditating about this, ನಾನು ಇದ್ರ ಬಗ್ಗೆ I ಧ್ಯಾನಿಸುತ್ತಿರಬೇಕಾದ್ರೆ felt the Holy Spirit speaking to me. ಪವಿತ್ರಾತ್ಮನು ನನ್ನೊಟ್ಟಿಗೆ ಮಾತನಾಡುವುದನ್ನು ನಾನು ಅರಿತುಕೊಂಡೆನು. The same mouth which laughed, seeing Jesus. ಅದೇ ಬಾಯಿ ಯೇಸುವನ್ನು ನೋಡಿ ಹಾಸ್ಯ ಮಾಡಿದ ಬಾಯಿ, When they heard what Jesus told, they laughed. ಯೇಸು ಕ್ರಿಸ್ತನು ಹೇಳಿದಾಗ ಅವರು ಹಾಸ್ಯ ಮಾಡಿದರು. So now Jesus, ಈಗ ಯೇಸು ಸ್ವಾಮಿ indirectly saying, ಆತನು ಹೇಳುತ್ತಿದ್ದಾನೆ, don't tell from your mouth. ನಿಮ್ಮ ಬಾಯಿಂದ ಇದನ್ನು ನುಡಿಯಬೇಡಿ. When the daughter walks out, ಆ ಮಗಳು ಹೊರಗೆ ನಡೆದು ಹೋಗ್ಬೇಕಾದ್ರೆ they will see. ಅವರು ನೋಡುವರು. The same mouth which laughed at Jesus, ಯಾವ ಬಾಯಿ ಯೇಸುವನ್ನು ನೋಡಿ ನಕ್ಕಿ ಹಾಸ್ಯ ಮಾಡಿತೋ, when this daughter is walking outside the room, ಈ ಮಗಳು ಆ ಒಂದು ಕೋಣೆಯಿಂದ ಆಚೆ ಬರಬೇಕಾದ್ರೆ all the mouth will be shut. ಆ ಎಲ್ಲ ಬಾಯಿಗಳು ಮುಚ್ಚಿ ಹೋಗುತ್ತದೆ ಎಂಬುದಾಗಿ. Hallelujah. ಹಾಲೆಲೂಯಾ. So there is a reason why Jesus told this to them. ಅದೇ ಕಾರಣ ಹೊಂದಿದೆ ಯಾಕೆ ಯೇಸು ಸ್ವಾಮಿ ಈ ಮಾತನ್ನು ಹೇಳಿದನು ಎಂಬುದಾಗಿ. Jairus, ಯಾಯಿರನೇ, if you start answering, ನೀವು ಎಲ್ಲರಿಗೂ ಉತ್ತರ ಕೊಡ್ತಾ ಹೋದ್ರೆ it takes a lot of time. ಅದು ಸಮಯ ತಗೊಳ್ಳುತ್ತದೆ. You be quiet. ನೀವು ಸುಮ್ಮನಿರಿ. Let daughter walk out. ಮಗಳು ಹೊರಗೆ ಹೋದಾಗ ಅವರೇ ನೋಡ್ತಾರೆ ಎಂಬುದಾಗಿ. Hallelujah. ಹಾಲೆಲೂಯಾ. That gives an answer to all the people who are there. ಆ ಮಗಳು ಹೊರಗೆ ಹೋಗುವುದೇ ಎಲ್ಲ ಜನರಿಗೂ ಒಂದು ಉತ್ತರವಾಗಿದೆ. What Jesus is going to do in your life. ನಿನ್ನ ಜೀವಿತದಲ್ಲಿ ಯೇಸು ಏನು ಮಾಡುತ್ತಿದ್ದಾನೋ, Maybe some of the things you will not tell, ಅನೇಕ ವಿಷಯಗಳು ನೀವು ಹೇಳದಿರಬಹುದು, but people will see and know your God is a great God. ಆದ್ರೆ ಜನರು ನೋಡಿ ಹೇಳುತ್ತಾರೆ, ನೀನು ಸೇವಿಸುವ ದೇವರು ಆತನು ದೊಡ್ಡ ದೇವರು ಎಂಬುದಾಗಿ. They will see the miracle working hands of God in your life and they will understand in their hearts. ಅವರು ಮಹತ್ ಕಾರ್ಯಗಳನ್ನು ಮಾಡುವ ದೇವರ ಒಂದು ಹಸ್ತಗಳನ್ನು ನಿಮ್ಮ ಜೀವಿತದಲ್ಲಿ ನೋಡುವಂತರಾಗಿರುತ್ತಾರೆ. Jairus' faith did not go in vain. ಯಾಯಿರನ ನಂಬಿಕೆ ಅದು ವಿಫಲವಾಗಲಿಲ್ಲ. Jairus going and falling at the feet of Jesus did not go in vain. ಯಾಯಿರನು ಹೋಗಿ ಯೇಸುವಿನ ಪಾದದಲ್ಲಿ ಬೀಳುವುದು ಅದು ವಿಫಲವಾಗಲಿಲ್ಲ. Jairus trusting in Jesus did not go in vain. ಯಾಯಿರನು ಯೇಸು ಸ್ವಾಮಿಯನ್ನು ನಂಬುವುದು ಅದು ವಿಫಲವಾಗಲಿಲ್ಲ. Today your trust in Jesus, ಇವತ್ತು ನಿಮ್ಮ ಯೇಸುವಿನ ಮೇಲಿರುವ ನಂಬಿಕೆ, your faith in Jesus, ಯೇಸುವಿನ ಮೇಲಿರುವ ಒಂದು ನಿರ್ದಿಷ್ಟವಾದ ನಂಬಿಕೆ, your prayers to Jesus, ಯೇಸುವಿನ ಮೇಲಿರುವ ಒಂದು ಪ್ರಾರ್ಥನೆ, your walk with Jesus, ಯೇಸುವಿನೊಟ್ಟಿಗೆ ಇರುವ ನಿಮ್ಮ ಒಂದು ನಡೆ will bless us, ಅದು ನಮ್ಮನ್ನು ಆಶೀರ್ವದಿಸುವುದು, will make us astonished. ಅದು ನಮ್ಮನ್ನು ಆಶ್ಚರ್ಯಚಕಿತಗೊಳಿಸುತ್ತದೆ. What a mighty God. ಎಂತ ಒಂದು ಅದ್ಭುತವಾದ ದೇವರನ್ನು ಸೇವೆ. Between that shore and to Jairus' house, ಆ ಒಂದು ದಡದಿಂದ ಯಾಯಿರನ ಮನೆವರೆಗೂ, so there was miracles happening. ಅಲ್ಲಿ ಅನೇಕ ಅದ್ಭುತ ಕಾರ್ಯಗಳು ನಡೆದವು. He healed the woman with issue of blood. ಆತನು ಆ ಒಂದು ರಕ್ತ ಕುಸುಮ ರೋಗಿ ಹೆಂಗಸನ್ನು ಸ್ವಸ್ಥಪಡಿಸಿದನು. When he was in the middle of the journey to Jairus' house, ಆ ಒಂದು ಯಾಯಿರನ ಮನೆಗೆ ಹೋಗುವ ಒಂದು ಮಧ್ಯದ ಪ್ರಯಾಣದಲ್ಲಿ, when the bad news came, ಆ ಒಂದು ಕೆಟ್ಟ ಒಂದು ಸಮಾಚಾರ ಬಂದಾಗ, he did not stop, ಆತನು ಅಲ್ಲೇ ನಿಲ್ಲಲಿಲ್ಲ, saying that Jairus, I'm very sorry, my condolence. Jesus never said that. ಯಾಯಿರನೇ
ನನ್ನನ್ನು ಕ್ಷಮಿಸು, ದೇವರು ನಿಮಗೆ ಸಮಾಧಾನ ಕೊಡಲಿ ಎಂಬುದಾಗಿ ಹೇಳಿಲ್ಲ. What God has started, He is faithful to finish. ದೇವರು ಪ್ರಾರಂಭಿಸಿದ್ದನ್ನು ಆತನು ಮುಗಿಸಲಿಕ್ಕೆ ಆತನು ನಂಬಿಗಸ್ತನಾಗಿರುತ್ತಾನೆ. That's the God we serve. ಅದೇ ದೇವರು ನಾವು ಸೇವಿಸುವ ದೇವರಾಗಿದ್ದಾನೆ. He went to Jairus' house. ಆತನು ಯಾಯೀರನ ಮನೆಗೆ ಹೋದನು. And he finished the task. ಆತನು ತನ್ನ ಕೆಲಸವನ್ನು ಪೂರೈಸಿದನು. Hallelujah. Hallelujah. What a glorious God we serve. ಎಂತ ಒಂದು ಅತ್ಯುತ್ತಮವಾದ ದೇವರನ್ನು ನಾವು ಸೇವಿಸುತ್ತೇವೆ. Is there somebody laughing at your life? ಯಾರಾದ್ರೂ ನಿಮ್ಮ ಜೀವಿತವನ್ನು ನೋಡಿ ಹಾಸ್ಯ ಮಾಡುತ್ತಿದ್ದಾರಾ? Don't worry. ನೀವು ಚಿಂತಿಸಬೇಡಿ. Your life itself will give answers to them. ನಿಮ್ಮ ಜೀವಿತವೇ ಅವರಿಗೆ ಉತ್ತರ ಕೊಡುತ್ತದೆ. Because Jesus is with us. ಯಾಕಂದ್ರೆ ಯೇಸು ಸ್ವಾಮಿ ನಮ್ಮೊಟ್ಟಿಗಿದ್ದಾನೆ. Hallelujah. Hallelujah. I would like to thank God for this wonderful word. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಒಂದು ಒಳ್ಳೆ ವಾಕ್ಯಕ್ಕಾಗಿ. Get up. ಎದ್ದೇಳಿ. So whatever you're broken and fallen, God is telling, get up. ಎಲ್ಲೂ ನೀವು ಮುರಿದು ಹೋದು ಬಿದ್ದಿರುವ ಪರಿಸ್ಥಿತಿಯಲ್ಲಿ ದೇವರು ಹೇಳುತ್ತಿದ್ದಾರೆ ಎದ್ದೇಳು ಎಂಬುದಾಗಿ. For some of you, God is telling, ಕೆಲವರಿಗೆ ದೇವರು ಹೇಳುತ್ತಿದ್ದಾನೆ, don't give up. ನಿಮ್ಮನ್ನು ನೀವು ಬಿಟ್ಟುಕೊಡಬೇಡಿ. Get up. ಎದ್ದೇಳಿ. Yes, this is the moment. ಹೌದು, ಇದೇ ಒಂದು ಸುಸಂದರ್ಭ. The Holy Spirit is giving you the strength. ಪವಿತ್ರಾತ್ಮನು ನಿಮಗೆ ಬಲಪಡಿಸುತ್ತಾನೆ. Don't give up. ಬಿಟ್ಟುಕೊಡಬೇಡಿ. Get up. ಎದ್ದೇಳಿ. Hallelujah. Hallelujah. When Jairus got the news in between the journey, ಯಾಯೀರನಿಗೆ ಆ ಒಂದು ಸಮಾಚಾರ ಆ ಒಂದು ಪ್ರಯಾಣದ ಮಧ್ಯೆ ಗೊತ್ತಾದಾಗ he did not give up. ಆತನು ಬಿಟ್ಟುಕೊಡಲಿಲ್ಲ. But he took Jesus to his house. ಆದ್ರೆ ಆತನು ಯೇಸು ಕ್ರಿಸ್ತನನ್ನು ಆತನ ಮನೆಗೆ ಕರೆದುಕೊಂಡು ಹೋದನು. Thank you, God. ನಿನಗೆ ಸ್ತೋತ್ರ ಕರ್ತನೆ. Hallelujah. Hallelujah. Those who trust in him, ಆತನನ್ನು ನಂಬಿಕೆ ಇಟ್ಟವರಿಗೆ he is always trustworthy God. ಆತನು ಯಾವಾಗಲೂ ಆ ನಂಬಿಗಸ್ತ ದೇವರಾಗಿದ್ದಾನೆ. I would like to pray for you. ನಾನು ನಿಮಗೋಸ್ಕರ ಪ್ರಾರ್ಥಿಸಲು ಇಷ್ಟಪಡುತ್ತೇನೆ. And may God answer your prayers. ದೇವರು ನಿಮ್ಮ ಪ್ರಾರ್ಥನೆಯನ್ನು ಉತ್ತರಿಸಲಿ. God answered the prayers of Jairus. ದೇವರು ಯಾಯೀರನ ಪ್ರಾರ್ಥನೆಯನ್ನು ಉತ್ತರಿಸಿದರು. And today he wants to answer your prayers. ಇವತ್ತು ನಿಮ್ಮ ಪ್ರಾರ್ಥನೆಯನ್ನು ಸಹ ಉತ್ತರಿಸಲಿಕ್ಕೆ Can you ಇಷ್ಟಪಡುತ್ತೇನೆ. join along with us to pray? ನಮ್ಮೊಟ್ಟಿಗೆ ಪ್ರಾರ್ಥಿಸಲಿಕ್ಕೆ ಕೂರುತ್ತೀರಾ? When you're praying, ನೀವು ಪ್ರಾರ್ಥಿಸಬೇಕಾದ್ರೆ put your faith in Christ. ನಿಮ್ಮ ನಂಬಿಕೆ ಯೇಸು ಸ್ವಾಮಿಯಲ್ಲಿ ಇಡಿ. Because only Christ Jesus will answer all our needs. ಯಾಕಂದ್ರೆ ನಮ್ಮ ಎಲ್ಲ ಒಂದು ಬೇಕಾಗಿರುವ ಒಂದು ಪರಿಸ್ಥಿತಿಗೆ ಯೇಸು ಸ್ವಾಮಿ ಮಾತ್ರ ಉತ್ತರ ಕೊಡುವ. Let the faith in your heart raise up. ನಿಮ್ಮ ಹೃದಯದ ನಂಬಿಕೆ ಅದು ಎದ್ದೇಳಲಿ. Let us close our eyes and look to God. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ದೇವರ ಕಡೆಗೆ ನೋಡೋಣ. Heavenly Father, ಪರಲೋಕದ ತಂದೆಯೇ, we come before you. ನಿಮ್ಮ ಬಳಿಯಲ್ಲಿ ಬರುತ್ತೇವೆ. Today especially we pray for every parents who are praying for their sons and daughters. ಇವತ್ತು ಪ್ರತ್ಯೇಕವಾಗಿ ಅನೇಕ ತಂದೆ ತಾಯಂದಿರು ಅವರ ಮಗನಿಗಾಗಿ ಮಗಳಿಗಾಗಿ ಪ್ರಾರ್ಥಿಸುವುದಕ್ಕೆ ನಾವು ಬೇಡಿಕೊಳ್ಳುತ್ತೇವೆ. Whatever the challenges and issues that their children are going through, ಯಾವುದೇ ವಿಧವಾದಂತ ಒಂದು ಹೋರಾಟ ಆ ಮಕ್ಕಳು ಎದುರು ನೋಡುತ್ತಾರೆ, whatever sickness has made them to fall down, ಯಾವುದೇ ಒಂದು ವಿಧವಾದಂತ ವ್ಯಾಧಿ ಆ ಮಕ್ಕಳನ್ನು ಕುಂದಿಸಿರಬಹುದು, let your hands come upon the children, O God. ನಿಮ್ಮ ಕೈಗಳು ಆ ಮಕ್ಕಳ ಮೇಲೆ ಬರಲಿ ಸ್ವಾಮಿ. The mother who is praying for the child, ಆ ಮಗುವಿಗೆ ಪ್ರಾರ್ಥಿಸುವ ತಾಯಿ, so Lord, hear her prayer. ಕರ್ತನೆ ಆಕೆಯ ಒಂದು ಪ್ರಾರ್ಥನೆಯನ್ನು ನೀನು ಕೇಳಬೇಕೆಂದು. Heal the child in Jesus' name. ಆ ಮಗುವಿಗೆ ಬೇಕಾದಂತಹ ಸ್ವಸ್ಥತೆಯನ್ನು ದಯಪಾಲಿಸು. The tears that parents are putting because for the child, ಆ ಮಗುವಿಗೆ ಬೇಕಾಗಿರುವಂತಹ ಕಣ್ಣೀರನ್ನು ಆ ತಂದೆ ತಾಯಿ, you wipe the tears, O Lord. ಆ ಒಂದು ಕಣ್ಣೀರನ್ನು ನೀನು ಒರೆಸಿಬಿಡು ಕರ್ತನೆ. The way you wipe the tears of Jairus and his wife's tears. ಯಾಯೀರನು ಮತ್ತೆ ಆತನ ಪತ್ನಿಯ ಕಣ್ಣೀರನ್ನು ಒರೆಸಿದಂತೆ ಇವರ ಕಣ್ಣೀರನ್ನು ಒರೆಸಬೇಕೆಂಬುದಾಗಿ. Thank you that you are wiping the tears of parents. ನೀನು ಆ ತಂದೆ ತಾಯಂದಿರ ಒಂದು ಕಣ್ಣೀರನ್ನು ಒರೆಸುತ್ತಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. There is a new beginnings. ಈಗ ಒಂದು ಹೊಸ ಪ್ರಾರಂಭವಾಗುತ್ತಿದೆ. Don't tell, people will see the miracle God has done in your life. ನೀವು ಹೇಳಬೇಡಿ ಯಾವುದೇ ವಿಧವಾದಂತ ಒಂದು ಅದ್ಭುತ ಕಾರ್ಯ ಯೇಸು ನಿಮ್ಮ ಜೀವಿತದಲ್ಲಿ ಮಾಡುವುದು. Jesus Christ will be glorified through your children's life.
ನಿಮ್ಮ ಮಕ್ಕಳ ಮೂಲಕ ಯೇಸು ಕ್ರಿಸ್ತನ ನಾಮ ಮಹಿಮೆ ಹೊಂದಲಿ. Thank you, Lord, for hearing our prayers. ನಿನಗೆ ಸ್ತೋತ್ರ ಕರ್ತನೆ, ನಮ್ಮ ಪ್ರಾರ್ಥನೆಯನ್ನು ಕೇಳಿದ. Thanks for the healing touch. ನಿನ್ನ ಒಂದು ಸ್ವಸ್ಥತೆಯ ಒಂದು ಒಂದು ಮುಟ್ಟುವಿಕೆ. Thanks for the testimonies, O God. ಸಾಕ್ಷಿಗಳಿಗಾಗಿ ಸ್ತೋತ್ರ. We give you all the glory, ನಿಮಗೆಲ್ಲ ಮಾನ ಮಹಿಮೆ, honor and praises, sir. ಉಂಟಾಗಲಿ ಕರ್ತನೆ. In the mighty name of Jesus Christ we pray. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Amen. ಆಮೆನ್.